ಸದಸ್ಯರು, ಆಶ್ರಯ ಸಮಿತಿಯ ಗೌರವಾನ್ವಿತ ಸದಸ್ಯರು, ನಮ್ಮ ಎಲ್ಲ ಮುಖಂಡರು, ಯುವ ಮುಖಂಡರು, ಇವತ್ತಿನ ತುಮಕೂರು ಪತ್ರಿಕಾಗೋಷ್ಠಿಯ ವಿಚಾರಕರಿಗೆಲ್ಲ ತಿಳಿದಿದೆ ಅಂತ ಭಾವಿಸ್ತೇನೆ. ಮಾನ್ಯ ಮಾಜಿ ಶಾಸಕರಾದಂಥ ಬಾಲಕೃಷ್ಣರವರು, ನಮ್ಮ ನಾಯಕರಾದಂಥ ಒಂದು ಪುರಸಭೆ ಆಡಳಿತದ ವಿರುದ್ಧ ಒಂದು ಕರೆಯನ್ನು ಕೊಟ್ಟು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ನಿನ್ನೆ ನಾವು ನೀವೆಲ್ಲ ಗಮನಿಸಿದ್ದೇವೆ. ಬೃಹತ್ ಪ್ರತಿಭಟನೆ. ನಾನು ಅವರಿಗೆ ಅಭಿನಂದಿಸ್ತೇನೆ. ಸುಮಾರು 4.5 ವರ್ಷಗಳ ತರುವಾಯ ಅವರು ಎಚ್ಚೆತ್ತುಕೊಂಡು ನಮ್ಮನ್ನ ಎಚ್ಚರಿಸುವಂಥ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಹೃದಯದ ಅಭಿನಂದನೆಗಳನ್ನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಾನು ಈ ಕ್ಷೇತ್ರದ ಶಾಸಕರಾಗಿ ಈ ಪುರಸಭೆಯಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗೆ ಪ್ರತಿ ಹೇಳಿಕೆಯನ್ನು ಕೊಡಬೇಕು. ಅವರು ಏನೇನು ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ದಾರೆ ಆ ಸ್ಟೇಟ್ಮೆಂಟ್ಗಳಿಗೆ ಪ್ರತಿ ಸ್ಟೇಟ್ಮೆಂಟ್ಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮನ್ನೆಲ್ಲ ಇವತ್ತು ಕರೆದಿರ್ತಾರೆ. ಮೊದಲನೇದಾಗಿ ಅವರು ಪುರಸಭೆಯಲ್ಲಿ ಆಡಳಿತ ಸರಿಯಾಗಿ ನಡೀತಾ ಇಲ್ಲ, ದುರಾಡಳಿತ ನಡೀತಾ ಇದೆ, ಇದಕ್ಕೆ ನಮ್ಮ ಧಿಕ್ಕಾರ ಅಂತ ಹೇಳಿದ್ದಾರೆ. ದಯಮಾಡಿ ಯಾವುದು ದುರಾಡಳಿತ ಅಂತೇಳಿ ಅವರು ದಾಖಲೆ ಸಮೇತ ತಿಳಿಸ್ಬೇಕಾಗ್ತದೆ. ಮೇಡಮ್ ಯಾಕೆ ಅಂತ ಹೇಳಿದ್ರೆ ಬಾಯಿನಲ್ಲಿ ಮಾತಾಡೋದು ನಿಜವಾಗ್ಲೂ ನಮಗೆ ಅವರು ದಾಖಲೆ ಸಮೇತ ತಿಳಿಸ್ಬೇಕಾಗ್ತದೆ. ದುರಾಡಳಿತ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವ್ದಾದ್ರು ಕಲ್ಬಿಲ್ ಮಾಡಿದಾರ, ನಮ್ಮ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಪುರಸಭೆ ಸದಸ್ಯರಾಗಲಿ ಯಾವುದಾದ್ರೂ ಭ್ರಷ್ಟಾಚಾರ ಮಾಡಿದಾರ, ಯಾವುದಾದ್ರೂ ಕಳಪೆ ಕಾಮಗಾರಿ ಆಗಿದೆಯಾ ನಮ್ಮ ಅವಧಿಯಲ್ಲಿ, ಅಥವಾ ಇಲ್ಲಿಂದ ಸಾರ್ವಜನಿಕರಿಗೆ ನೀವು ಕೊಟ್ಟಂತ ನಿಮ್ಮ ಆಡಳಿತದಲ್ಲಿ ಕೊಟ್ಟಂತ ತೊಂದರೆಯಿಂದ ಮೋಸದಿಂದ ಇವತ್ತು ಕೂಡ ಜನ ಬೀದಿ ಪಾಲಾಗಿದ್ದಾರೆ, ಅದ್ರ ಬಗ್ಗೆ ಏನಾದರೂ ನೀವು ಗಮನ ಹರಿಸಿದ್ದೀರಾ? ಅಥವಾ ನಮ್ಮ ಪಕ್ಷದ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಇಲ್ಲಿ ಆಗ್ತಾ ಇರ್ತಕ್ಕಂಥ ಒಳ್ಳೊಳ್ಳೆ ಯೋಜನೆಗಳಿಗೆ ನೀವು ಯಾವತ್ತಾದ್ರೂ ಸಹಕಾರ ಕೊಟ್ಟಿದ್ದೀರಾ? ಇವೆಲ್ಲವನ್ನ ನೀವು ದಾಖಲೆ ಸಮೇತ ನಮಗೆ ತಿಳಿಸಿದ್ರೆ ನಾವು ಎಚ್ಚೆತ್ಕೊಂಡು ನಾವೆಲ್ಲೋ ತಪ್ಪು ಮಾಡಿಬಿಟ್ಟಿದ್ದೀವಿ, ನಮ್ಮ ಪುರಸಭೆ ಆಡಳಿತ ಮಾಡೋರೆಲ್ಲೋ ತಪ್ಪು ಮಾಡಿಬಿಟ್ಟವ್ರೆ ಅಂತೇಳಿ ಭಯಭೀತರಾಗಬೇಕಾಗಿ ನಾವೇನು ಭಯ ಬೀಳಬೇಕಂತ ಸಂದರ್ಭನೇ ನಿರ್ಮಾಣ ಆಗಿಲ್ಲ ಸ್ವಾಮಿ. ನಿಮ್ಮ ದುರಾಡಳಿತ, ನಿಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಅವಾಂತರಗಳು, ನಿಮ್ಮ ಅಧಿಕಾರ ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂತಹ ಕಾಮಗಾರಿಗಳು ಇವತ್ತು ಇಡೀ ಪುರಸಭೆನ ಕಾಡ್ತಾ ಇದ್ದಾರೆ. ಇದು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಮಹನೀಯರು. ನಿಮಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನೋದೇನಿದ್ರೆ UGD ಮಾಡಿಸಿದ್ರಲ್ಲ, HM ರೇವಣ್ಣ ಸಾಹೇಬರು UGD ಸ್ಯಾಂಕ್ಷನ್ ಮಾಡಿಸಿದ್ರು. CM ಲಿಂಗಪ್ಪ ಸಾಹೇಬರು KUWSSP ಚೇರ್ಮನ್ ಆಗಿದ್ದಾಗ
ಇಲ್ಲ ಲಿಂಗಪ್ಪಣ್ಣ ನನಗೆ ಇದನ್ನ ನಮ್ಮ ಮಾಗನಿಗೆ ಮಾಡ್ಕೊಡ್ಬೇಕು ಅಂತ ಮಾಡಿಸಿದ್ರು. ತದನಂತರ ಅವ್ರು ಚುನಾವಣೆಯಲ್ಲಿ ಸೋಲ್ತಾರೆ. ಆ ಯೋಜನೆಯನ್ನ ಮುಂದುವರಿಸಿದಂತವ್ರು ಮಹಾನೀಯರು ಯಾರು? ಸನ್ಮಾನ್ಯ ಬಾಲಕೃಷ್ಣ ಅವರು. ಅವರ ಆಡಳಿತ. ನಿಮ್ಗೆ ಜ್ಞಾನ ಇರ್ಲಿಲ್ವಾ? ಅವತ್ತು 11 ಕೋಟಿಗೋ ಎಷ್ಟೋ ಯುಜಿಡಿ ಸ್ಯಾಂಕ್ಷನ್ ಆಯ್ತು. ನಿಮ್ಗೆ ಅವತ್ತು ಪ್ರಜ್ಞೆ ಇರ್ಲಿಲ್ವ ಸ್ವಾಮಿ? ನಾನು ಒಂದು ವಿಷನ್ ಇಟ್ಕೊಂಡು ಈ ಒಂದು ಯೋಜನೆ ಮಾಡಬೇಕು, ಪಟ್ಟಣ ಆಗಿಂದಾಗೆ ಬೆಳೀತದೆ, ನೆಟ್ವರ್ಕ್ ಯುಜಿಡಿ ನೆಟ್ವರ್ಕ್ ಜಾಸ್ತಿ ಆಗ್ತದೆ. ಇವತ್ತು ನಮಗೆ ಡಿಸ್ಚಾರ್ಜ್ ಆಗ್ತಾ ಇರ್ತಕ್ಕಂಥ ಸೀವೇಜ್ ಎಷ್ಟು, ಅದು ಎಷ್ಟು ಡಯಾ ಪೈಪಲ್ಲಿ ಅದು ಹೋಗ್ಬೇಕಾಗ್ತದೆ, ಜನಸಂಖ್ಯೆ ಹೆಚ್ಚಾದಾಗ ಮತ್ತೆ ಎಷ್ಟು ಸೀವೇಜ್ ಡಿಸ್ಚಾರ್ಜ್ ಆಗ್ತದೆ, ಅದು ಆ ಪೈಪ್ನಲ್ಲಿ ಹೋಗ್ತದ. ಈಗ ಮಾಡ್ತಾ ಇರ್ತಕ್ಕಂಥ ಮ್ಯಾನ್ಹೋಲ್ಗಳು ಕರೆಕ್ಟ್ ಆಗಿದ್ದಾವ, ಲೆವೆಲ್ಸ್ ಇದೆಯಾ, ನಾವು ಮಾಡ್ತಾ ಇರ್ತಕ್ಕಂಥ ವೆಟ್ವೆಲ್ಗಳು ಕೆಲಸ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾವ, ಅಲ್ಲಿಂದ ನಮ್ಮ STP ಕೆಲಸ ನಿರ್ವಹಿಸ್ತಾ ಇದೆ ಅಂತ ನೀವು ಯೋಚನೆ ಮಾಡಿದ್ರಾ ಬಾಲಕೃಷ್ಣ ಅವರೇ? ನಿಮ್ಮ ಅಯೋಗ್ಯತನದ ಪರಮಾವಧಿ ಇದು, ನಿಮ್ಮ ಉಡಾಫೆಯ ಪರಮಾವಧಿ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಯುಜಿಡಿ ಮಾಡಿದ್ದಕ್ಕೆ ಅವತ್ತು ನೀವು ಕರೆದು ತಾಂತ್ರಿಕವಾಗಿ ಏನೆಲ್ಲ ಮುಂದೆ ದೋಷ ಆಗ್ತದೆ, ಇದನ್ನ ಹೆಂಗ್ ಸರಿಪಡಿಸ್ಬೇಕು, ಯಾಕೆ 6 ಇಂಚ್ ಪೈಪ್ ಹಾಕ್ತಾ ಇದೀರಿ, ಡಿಸ್ಟ್ರಿಬ್ಯೂಷನ್ ಲೈನು 6 ಇಂಚು, ರೈಸಿಂಗ್ ಲೈನು 6 ಇಂಚು, ಇದೆಲ್ಲ ತಾಂತ್ರಿಕ ದೋಷ ಇದೆ, ಇವತ್ತು ವೈಜ್ಞಾನಿಕವಾಗಿ ಕೂಡಿದೆ ಅಂತೇಳಿ ನೀವು ಮಾಡಿದ್ರೆ ಮಾನ್ಯರು, ಇವತ್ತು ಈ ಸಂದರ್ಭ ಈ ಸಮಸ್ಯೆ ಉಲ್ಬಣ ಆಗ್ತಿರ್ಲಿಲ್ಲ. ನಿಮ್ಮ ಉಡಾಫೆತನದಿಂದ ಇವತ್ತು ಆ ಸಮಸ್ಯೆಯನ್ನು ನಾವು ಎದುರಿಸುವಂತ ಪರಿಸ್ಥಿತಿ ಬಂದಿದೆ. ಎಲ್ಲ ಮ್ಯಾನ್ಹೋಲ್ಗಳು ಕಟ್ಕೋತವೆ. ಕೆಂಪೇಗೌಡ ಸರ್ಕಲ್ಗೆ 6 ನೆಟ್ವರ್ಕ್ ಬಂದು ಕೆಂಪೇಗೌಡ ಸರ್ಕಲ್ ಜಾಯ್ನ್ ಆಯ್ತದೆ. ಎಲ್ಲ 6 ಇಂಚ್ ಪೈಪು, 6 ನೆಟ್ವರ್ಕ್ ಅಲ್ಲಿ ಬರುವಂತ 6 ಇಂಚ್ ಪೈಪ್ ನಿಂದ ಸೀವೇಜು ತಿರ್ಗಾ ಮತ್ತೆ 6 ಇಂಚ್ ಪೈಪ್ ಅಲ್ಲಿ ತಿರ್ಗಾ ಡಿಸ್ಚಾರ್ಜ್ ಆಗುತ್ತೆ. ನೋಡಿದ್ದೀರಾ? ಯಾವತ್ತನ್ನ ಗಮನಿಸಿದ್ದೀರಾ ನೀವು? ನಿಮ್ಗೇನು ತಾಂತ್ರಿಕ ಪ್ರಜ್ಞೆ ಇತ್ತ ಅವತ್ತು? ನಾವೇನಾದ್ರೂ ಒಂದು ಯೋಜನೆ ಮಾಡಿದ್ರೆ ಇವತ್ತು ಮುಂದಿನ 25-30 ವರ್ಷಕ್ಕೆ ವಿಷನ್ ಇಟ್ಕೊಂಡು ಮಾಡಬೇಕು. ಅವತ್ತು ಫ್ಲೋರೈಡ್ ಇಟ್ಕೊಂಡಿದ್ರ ನೀವು? ಜನಸಂಖ್ಯೆ ಹೆಚ್ಚಾಗ್ತದೆ, ಬಡಾವಣೆಗಳು ಬೆಳೀತವೆ, ಡೆನ್ಸಿಟಿ ಜಾಸ್ತಿ ಆದಂಗೆಲ್ಲ ಸೀವೇಜ್ ಜಾಸ್ತಿ ಬರ್ತದೆ ಅಂತ ಇಟ್ಕೊಂಡಿದ್ರ ನೀವು? ಇವತ್ತೊಂದು ಇಲ್ಲೇನ ಬಂಡಲ್ ಬೆಳಕ್ ಬಂದಿದ್ದೀರ. ಇದು ನಿಮ್ಮ ಪಾಪದ ಕೂಸಿದು. ನಿಮ್ಮ ಪಾಪದ ಕೂಸನ್ನ ಇವತ್ತು ತಾಲೂಕಿನ ಪಟ್ಟಣದ ಜನ ಉಣ್ತಾ ಇದ್ದಾರೆ. ನಮ್ದಲ್ಲ ಮಿಸ್ಟೇಕ್ ಇದು, ನಾವು ಮಾಡಿರೋ ಮಿಸ್ಟೇಕ್ ಅಲ್ಲ ಇದು. ಪಾಪ ಇವತ್ತೆಲ್ಲೋ ಅಧ್ಯಕ್ಷರಾಗಿ ಬಂದಿದ್ದಾರೆ, ಇವತ್ತೆಲ್ಲೋ ಎಲೆಕ್ಟ್ ಆಗಿರೋಂತ ಕೌನ್ಸಿಲರ್ಗಳದಲ್ಲ ಮಿಸ್ಟೇಕ್. ನನ್ನ ಬಗ್ಗೆ ಏನು ಮಾತಾಡ್ತಿರಲ್ಲ, ಇವ್ರು ಮೇಟಿ ಸರಿ ಇರ್ಬೇಕು. ನನ್ನ ಅವಧಿಲಿ ಆಗ್ತಕ್ಕಂಥ ಕೆಲಸ ನನಗೆ ಗೊತ್ತಿದೆ ರೀ ಹೆಂಗ್ ಮಾಡಿಸ್ಬೇಕು ಅಂತ. ಇವತ್ತು ಬನ್ನಿ ಬಿಡದಿ ಪುರಸಭೆಗೆ ಯುಜಿಡಿ ಮಾಡಿಸ್ತಾ ಇದ್ದೀನಿ. ಪಾಪ ಅದೆಲ್ಲ ರೇವಣ್ಣ ಹೇಳ್ತಾರೆ, ಅದು ನಾನೇ ಮಾಡಿಸಿದ್ದೀನಿ. ಬನ್ನಿ ನೀವು ದಾಖಲೆ ತಗೊಂಡು ದಾಖಲೆನ ಯಾವಾಗ ಮಾಡಿಸಿದ್ರಿ ಅಂತ, ಯಾವಾಗ ಸ್ಯಾಂಕ್ಷನ್ ಆಯ್ತು, ಯಾವಾಗ ಟೆಂಡರ್ ಆಯ್ತು, ಯಾವಾಗ ಎಕ್ಸಿಕ್ಯೂಷನ್ ಶುರು ಆಗಿದೆ ಅಂತ ಕೊಡಿ ಜನಕ್ಕೆ. ಬಿಡದಿದ್ದ ಬನ್ನಿ ಬಿಡದಿಲ್ಲಿ ಮಾಡಿಸ್ತಾ ಇದ್ದೀನಿ ನೋಡಿ. ಬಿಡದಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ, ಬಿಡದಿನಲ್ಲಿ ಇವತ್ತು ವಾಟರ್ ತಗೊಂಡು ಹೋಗ್ತಾ ಇದ್ದೀನಿ ಮನುಷ್ಯನ ಮೇಲೆ. ಬನ್ನಿ ಯಾವ ರೀತಿ ರೈಸಿಂಗ್ ಮೈನ್ ಯಾವ್ದು, ಡಿಸ್ಟ್ರಿಬ್ಯೂಷನ್ ಯಾವ್ದು, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಎಲ್ಲಿ ಮಾಡಬೇಕು, ಅಲ್ಲಿಂದ ಓವರ್ ಟ್ಯಾಂಕರ್ ಎಲ್ಲೆಲ್ಲಿ ಎಷ್ಟೆಷ್ಟು ಲಕ್ಷ ಲೀಟರ್ನ ನಾವು ಪಂಪ್ ಮಾಡಬೇಕು, ಅಲ್ಲಿಂದ ಗ್ರಾವಿಟಿ ಹೆಂಗ್ ಹೋಗ್ತದೆ. ಇವತ್ತು ನಮಗೆ ಯುಜಿಡಿನಲ್ಲಿ 4 ಕ್ಲಸ್ಟರ್ಗಳನ್ನ ಮಾಡಿಸಿದ್ದೀನಿ. ಇನ್ ಫ್ಯೂಚರ್ ಅಲ್ಲಿ ಯಾವತ್ತಾದ್ರೂ ಒಂದ್ ಕಡೆ ಯುಜಿಡಿ ತೊಂದರೆ ಆದ್ರೆ ಇಡೀ ಪುರಸಭೆಗೆ ತೊಂದರೆ ಆಗಬಾರ್ದು ಅಂತೇಳಿ
ಡಿವಿಷನ್ ಮಾಡಿ 4 ಕ್ಲಸ್ಟರ್ನ ಮಾಡಿಸಿದ್ರ ನೀವು ಮಾಡಿಲ್ಲಿ? ಇಲ್ಲಿ ಬಂದು ಕೈ ತಿರುವಿ ಕಾಲು ತಿರುವಿ ಅದೇನೋ ತೋಳು ತಿರುಗಿಕೊಂಡು ಎಲ್ಲ ಭಾಷಣ ಮಾಡ್ತಿರಲ್ಲ, ಮಾಡಿದ್ರ ಮಿಸ್ಟರ್ ಬಾಲಕೃಷ್ಣ ಅವರ? ಅವತ್ತು ನಿಮ್ಮ ಅಧಿಕಾರ ಇತ್ತು. ರೇವಣ್ಣ ತೋಟದ ಹತ್ರ ಹೋಗ್ತಾ ಇದೆ ಇಜಿಡಿ. ರೇವಣ್ಣವ್ರು ಕಾಂಗ್ರೆಸ್, ನೀವು ಅವತ್ತು ಜನತಾದಳ. ನಿಮ್ಮಿಂದ ನಿರ್ಣಯ ಆಗಿರ್ಬೋದು, ಅಲ್ಲಿ ನೀವೇ ಮಾಡಿಸಿರ್ಬೋದು. ಅಲ್ಲಿ ಸರಿ ಮಾಡಬೇಡ ಅಂತ ನಾವು ಮಾಡಿಸಿರ್ಬೋದು ಕೆಲಸನ. ನಾವು ಆಡಳಿತ ಇದ್ದ ರೇವಣ್ಣ ತೋಟದಲ್ಲಿ ಎಚ್.ಎಂ. ರೇವಣ್ಣ ತೋಟದಲ್ಲಿ ಯುಜಿಡಿ ಪೈಪ್ ಹಾಕ್ತಾರ, ನಮ್ಮ ಆಡಳಿತ ಇದ್ದ. ಕಡ್ಕತ್ತದೆ ಯುಜಿಡಿ ಅಲ್ಲಿ ಹೋಗಿ ಕರೀತದೆ ಅಂತ ಅಂದ್ರೆ ನಿಮ್ಮ ಪಾಪದ ಕೂಸಿದು. ಎಲ್ಲ ಹೋಟ್ಲಿನವರು, ಮನೆಯವರು ಬಟ್ಟೆ ಬರಿ ದಿಂಬು ಎಲ್ಲ ಒಳಗಡೆ ತುಂಬ್ತಾರೆ. ಯುಜಿಡಿ ಒಳಗಡೆ ಕಲ್ಲುಗಳು ತುಂಬಿದ್ದಾರೆ. ನಮ್ಮ ಹತ್ರ ಫೋಟೋಗ್ರಾಫ್ಸ್ ವಿಡಿಯೋ ಇದೆ. ಎಲ್ಲೆಲ್ಲಿ ತೆಗಿಸ್ಬೇಕು? ಬೊಮ್ಮನಪೇಟೆ ಕೆರೆ ಮಾಡ್ಕೊಂಡ್ರೆ ಮೀನ್ ಮಾಡ್ಕೊಂಡ್ರವರು ಕಲ್ಲು ತುಂಬಿದ್ದಾರೆ ಯುಜಿಡಿ ಒಳಗಡೆ. ಸಿಪೇಜ್ ವಾಟರ್ ಕೆರೆಗೆ ಬರಲಿ, ಮೀನಿಗೆ ಆಹಾರ ಆಗಲಿ ಅಂತ. ಇದೆಲ್ಲ ಗೊತ್ತಿದೆಯಾ ನಿಮ್ಗೆ? ಅದಕ್ಕೆಲ್ಲ ಕಡಿವಾಣ ಹಾಕಿದ್ದಾರು, ಅದನ್ನೆಲ್ಲ ಥ್ರೂ ಮಾಡಿರೋದ್ಯಾರು? KMRPL ಶಾಂಕ್ಷನ್ ಆಯ್ತು. KMRPL ಶಾಂಕ್ಷನ್ ಆದಾಗ ನೀವು ಯಾವತ್ತಾದ್ರೂ ಮೀಟಿಂಗ್ ಮಾಡಿದ್ರಾ? ಎಷ್ಟು ಅವೈಜ್ಞಾನಿಕವಾಗಿ ಅದು 27 ಕೋಟಿ ರೂಪಾಯಿ ವರ್ಕು ಇವತ್ತಿದೆ. ಇವತ್ತು ಕೂಡ ಅದನ್ನ ಸಮರ್ಪಕವಾಗಿದೆಯಾ? ಯಾರೋ ಗುತ್ತಿಗೆದಾರರು ಬಂದ್ರು, ನಿಮ್ ಮೂಗು ತುಪ್ಪ ಸೋರಿದ್ರು, ಮಾಡಿಕೊಂಡ್ರು, ಹೊರಟ್ರು. ಇವತ್ತೇನಾಗಿದೆ? ಇವತ್ತೆಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಯಾಕೆ ಹ್ಯಾಂಡ್ ಓವರ್ ತಗೋಬೇಕು? ಯುಜಿಡಿ ಅವತ್ತು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರೆ KWSSB ಇಂದ ಯಾಕೆ ಹ್ಯಾಂಡ್ ಓವರ್ ತಗೊಂಡ್ರಿ ನೀವು? ನಾವು ತಗೊಂಡಿಲ್ವಾ? ನಮ್ಮ ಆಡಳಿತ ಇತ್ತ? ನೀವು ಮಾತಾಡ್ತಾ ಇದ್ದೀರಲ್ಲ. ನಂತರ ಇದ್ರದ್ದು ಮಾತಾಡ್ತಾರೆ, ಸ್ಟ್ರೀಟ್ ಲೈಟ್ ಅವತ್ತಿಗೆ ಪುರಸಭೆಗೆ ಅವಕಾಶ ಇತ್ತು. ಲೈಟ್ ಸೆಟ್ನ LED ಖರೀದಿ ಮಾಡೋದು. ಇವತ್ತು ಸರ್ಕಾರ ಅವಕಾಶ ಕೊಟ್ಟಿಲ್ಲ. ಕೇವಲ 20% ಲೈಟ್ ಅನ್ನ ಖರೀದಿ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ 10% 20% ಲೈಟ್ ಖರೀದಿ ಮಾಡಿ ಹಾಕಿದ್ರೆ ಎಷ್ಟು ಲೈಟ್ ಬರ್ಬೋದು? ನಾವು ಅದರಿಂದ ನಾವು ಮುಕ್ತ ಆಗಕ್ಕೆ ಸಾಧ್ಯನಾ? ನಿಮ್ ಕಾನೂನು ಗೊತ್ತಿದೆಯಾ? ಏನ್ ಮಾಡಿದ್ರು? DC ಲೆವೆಲ್ ಅಲ್ಲಿ ಎಲ್ಲ ಲೋಕಲ್ ಬಾಡಿ ಅಥಾರಿಟಿಗಳಿಗೆ, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಸಿಂಗಲ್ ಪ್ಯಾಕೇಜ್ ಟೆಂಡರ್ ಮಾಡಬೇಕು, KNX ಟೆಂಡರ್ ಕಾಲ್ಫರ್ ಮಾಡಬೇಕು ಅಂತೇಳಿ ಮಾಡಿದ್ದಾಗಿದೆ. ಇವತ್ತು ನಮ್ಮ ಜಿಲ್ಲೆ ಟೆಂಡರ್ ಆಗಿದೆ, ಸಿಂಗಲ್ ಟೆಂಡರ್ ಆಗೋಯ್ತು. ನಾವು ಮತ್ತೆ ಹೋರಾಟ ಮಾಡಿ ಅದನ್ನ ನೀವು ಕೊಡಲೇಬೇಕು ಅಂತೇಳಿ ಇವತ್ತು ಟೆಂಡರ್ ಮಾಡಿಸಿದ್ದೀವಿ. ಎಲ್ಲಿದೆ ಟೆಂಡರ್? ಇಡೀ ಜಿಲ್ಲೆಯಲ್ಲಿ KNXಗೆ ಟೆಂಡರ್ ಕೊಡಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ, ಇಲ್ಲೇ ಒಂದೇ ಅಲ್ಲ, ಎಲ್ಲಾ ಪುರಸಭೆಗಳು, ನಗರಸಭೆಗಳು ಏನೇನಿದ್ದಾವೆ ಅವು ಕೊಡಬೇಕು ಅಂತ. ಮತ್ತೆ ಅದೆಲ್ಲ ನಮ್ಮ ರೇವಣ್ಣ ಸಾಹೇಬ್ರ ಕೈಲಿ ಹೇಳಿಸಿದ್ರಂತೆ, ಇಲ್ಲೆಲ್ಲೋ ಒಮ್ಮಡಂಪೇಟೆ ಹೋಗಲ್ಲ ಅಂತ ಸ್ಟ್ರೀಟ್ ಲೈಟ್. ನನ್ನ ಕಾಲದಲ್ಲಿ ಹಾಕಿದ್ರ ಅವನ್ನ? ನನ್ನ ಕಾಲದಲ್ಲಿ ಹಾಕಿದ್ರೇನ್ರಿ? ಯಾಕೆ ಆನ್ ಮಾಡಿಸ್ಲಿಲ್ಲ ಬಾಲಕೃಷ್ಣ ಅವರೇ ನೀವು? ಯಾಕೆ ಅವ್ನು ಗುತ್ತಿಗೆದಾರ ಇಲ್ಲಿ ಬಂದಿದ್ದಲ್ಲ, ಅವ್ರು ಕತ್ತಲ್ಪಟ್ಟು ಯಾಕೆ ಹಿಡಿಲಿಲ್ಲ? ಯಾಕೆ ಬಿಟ್ರಿ? ಇವತ್ತು ನಾವು ಅದನ್ನ ಆನ್ ಮಾಡಕ್ಕಾಯ್ತು? ಅದೆಲ್ಲ ತುಕ್ಕಿಡು ಕೂತವೆ, ಅದ್ರಲ್ಲಿ ಏನೂ ಇಲ್ಲ, ಬರೀ ಪೋಲ್ಗಳು ನಿಂತವೆ. ನನ್ನ ಕಾಲದಲ್ಲಿ ಮಾಡಿಲ್ಲ. ಸಾಕ್ಷಿ ಗುಡ್ಡೆ ನಿರ್ಮಾಣ ಗೊತ್ತು ರೀ ನನಗೆ. ನಾನು ಏನೇನು ತಾಲೂಕಿನಲ್ಲಿ ನನ್ನ ಸರ್ಕಾರ ಇದ್ದ ಇದ್ರು, ಪುಣ್ಯಾತ್ಮರು ಬಿಜೆಪಿಯವರ ಸಹಕಾರದೊಂದಿಗೆ ನಾನು ಏನೇನು ತಾಲೂಕಿನಲ್ಲಿ ನನ್ನ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇವಾಗಲ್ಲ, ನನ್ನ ಚುನಾವಣೆ ಹತ್ರ ಬರಲಿ, ನಿಮ್ ಕೈಗೆ ಕಳಿಸ್ತೀನಿ, ಪುಸ್ತಕನ ಪ್ರಿಂಟ್ ಮಾಡಿ. ನೀವು 50 ವರ್ಷ ಆಡಳಿತ ಮಾಡಿದ್ರಲ್ಲ, ನೀವು ಕೊಡ್ಬೇಕಲ್ಲ ತಾಲೂಕಿನ ಜನಕ್ಕೆ. ನಾನು 5 ವರ್ಷದಲ್ಲಿ ಏನ್ ಮಾಡಿದೆ, ತಾವು ಮಹನೀಯರು 50 ವರ್ಷದಲ್ಲಿ ಏನ್ ಮಾಡಿದ್ದೀರಿ ಅಂತ
ತಾಲೂಕಿನ ಜೊತೆ ತಿಳಿಸಿ. ಕೇವಲ 5 ವರ್ಷದಲ್ಲಿ 14 ತಿಂಗಳು ಕಾಲ ಮಾತ್ರ ನಮ್ಮ ಕುಮಾರಣ್ಣನ ಸರ್ಕಾರ, ಮಿಕ್ಕಿದ್ದೆಲ್ಲ ಬಿಜೆಪಿ ಸರ್ಕಾರ. ಅವರಿಂದ ಏನೇನ್ ಮಾಡಿಸಿದ್ದೀನಿ ಅಂತ ಇವಾಗ ನಾಣೆಯ ಕೊಡ್ತೀನಿ, ಬುಕ್ ಕೊಡಿಸ್ತೀನಿ. ಬಿಡುಗಡೆ ಕೊಟ್ಟ ಗೊತ್ತಲ್ಲ, ಬಿಡುಗಡೆ ಕೊಟ್ಟಿದ್ದು ಬುಕ್ ಪ್ರಿಂಟ್ ಹೊಡಿಸಿ ಹೆಂಗ್ ಕೊಟ್ಟಿದ್ದು ಅದೇ ರೀತಿ ಇಡೀ ತಾಲೂಕು ಕೊಡ್ತೀನಿ. ಬಿಡುಗಡೆ ಏನೇನ್ ಮಾಡಿದ್ದೆ ನಾನು 5 ವರ್ಷದಲ್ಲಿ ಅಂತ ಪುಸ್ತಕನ ಪ್ರಿಂಟ್ ಮಾಡಿ ಕೊಡಿಸಿದ್ದೆ. ವಿತ್ ಯಾವ ಡೇಟ್ ಅಲ್ಲಿ ಅಪ್ರೂವಲ್ ಆಯ್ತು, ಯಾವತ್ತು ಟೆಂಡರ್ ಆಯ್ತು, ಯಾವತ್ತು ಎಕ್ಸಿಕ್ಯೂಷನ್ ಆಯ್ತು, ಯಾವತ್ತು ಕಂಪ್ಲೀಟ್ ಆಯ್ತು, ಎಷ್ಟು ಪ್ರಾಜೆಕ್ಟ್ ವಿತ್ ಫೋಟೋಗ್ರಾಫ್ಸ್ ಕೊಟ್ಟಿದ್ದಲ್ಲ, ಅದೇ ರೀತಿ ತಾಲೂಕು ಪೂರ್ತಿ ಕೊಡ್ತೀನಿ. ನಿನ್ನ ಉಡಾಪೆಗೆ, ನಿನ್ನ ತೋಳು ಬಲಕ್ಕೆ ನಾವೇನು ಎದುರುಬಿಡ, ನಮಗೂ ಇದೆ. ನಾವು ಈ ತಾಲೂಕು ಶಾಂತಿಯಾಗಿರ್ಬೇಕು. ನಿಮ್ ಜೊತೆಲಿರ್ತಕ್ಕಂಥ ಮಹನೀಯರುಗಳು ಮಾಡ್ತಕ್ಕಂಥ ತಪ್ಪು ಕೆಲಸನ ಅದನ್ನೇ ಹುಡುಕೊಂಡು ಅದರಿಂದಾನೇ ಬಿದ್ದು ನಾನು ಸಮಯ ವ್ಯರ್ಥ ಮಾಡೋದು ಸರಿ ಇಲ್ಲ. ನನ್ನ ಕೆಲಸ ನಾನು ಮಾಡಬೇಕು ಅಂತ ಮಾಡಿ ಪುರಸಭೆಯಲ್ಲಿ ಮೀಟಿಂಗ್ ಕರೆದವರೆಲ್ಲ ನಿಮ್ಮವರೆಲ್ಲ ಕೂತಿರ್ತಾರಲ್ಲ, ಪ್ರಬಲವಾದ ವಿರೋಧ ಪಕ್ಷ ಇದೆಯಲ್ಲ. ಮತ್ತು ಭಾಗ್ಯಮ್ಮ ಅಧ್ಯಕ್ಷ ಇದ್ದಾಗೂ ಇತ್ತು, ಭಾಗ್ಯಮ್ಮನ ಕಣ್ಣಲ್ಲೂ ನೀರು ಹಾಕ್ಸಿದ್ರಿ. ಒಂದು ಮಹಿಳೆ ಅನ್ನೋದು ನೋಡಿದೆ. ಇವತ್ತು ಈ ಅಮ್ಮನ ಕಣ್ಣಲ್ಲೂ ನೀವು ನೀರು ಹಾಕ್ಸ್ತಾ ಇದ್ದೀರಿ. ಏನು ಯಾರು ಮಹಿಳೆಯರು ಆಡಳಿತ ಮಾಡಬಾರ್ದ? ದಿವ್ಯಾ ಗಂಗಾಧರ್ ಕಣ್ಣಲ್ಲೂ ನೀರು ಹಾಕಿಸಿದ್ರಿ. ಇವತ್ತು ಭವ್ಯ ಅದಾರ ಇನ್ನೊಬ್ರು ಚಿಕ್ಕಳ್ಳಿ ಪಂಚಾಯತಿಯರು. ಏನು ಹೆಣ್ಮಕ್ಳು ಈ ತಾಲೂಕಿನಲ್ಲಿ ನಿಮ್ಮ ಎದುರುಗಡೆ ಯಾರು ಆಡಳಿತನೇ ಮಾಡಬಾರ್ದ? ಎಲ್ಲ ನೀನು ಪಟಾಲಂಗಳೇ ಮಾಡ್ಬೇಕಾ? ನಿಮ್ಗೇನಾದ್ರೂ ಆಗ್ತಾರದ್ದು ಸಂಯಮ, ತಾಲೂಕಿನ ಬಗ್ಗೆ ಪ್ರೀತಿ, ಈ ಪುರಸಭೆ ಬಗ್ಗೆ ಪ್ರೀತಿ ಇದ್ದಿದ್ರೆ ಬರ್ಬೇಕಾಯ್ತ್ರಿ. ನಾನು ಬರ್ತೀನಿ, ಅನ್ಅಫಿಷಿಯಲ್ ಒಂದು ಮೀಟಿಂಗ್ ಕರೀರಿ, ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಧ್ಯಕ್ಷ ಕೇಳ್ಬಿಟ್ಟು ನಿನ್ ಸದಸ್ಯರನ್ನು ಕರ್ಕೊಂಡ್ಬಂದು ಏನೇನ್ ಸಮಸ್ಯೆ ಆಯ್ತದೆ ಅಂತ ಜನಕ್ಕೆ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಾಗಿತ್ತು. ಮಾಡಿದ್ರ ನೀವು? ಎತ್ಕಟ್ತೀರಾ ನಮ್ಮ ಕೌನ್ಸಿಲರ್ಗಳನ್ನ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಬ್ಲಾಕ್ ಮೇಲ್ ಮಾಡೋದು, ವ್ಯಾಪಾರ ಮಾಡ್ಕೊಳ್ಳೋದು. ಶಾಂಪಲ್ ತೋರಿಸಿದ್ದೀನಿ ಚಿಕ್ಕಲ್ಲಿ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಕೈ ಇಟ್ಟಿದ್ದಕ್ಕೆ ನಾನು ಶಾಂಪಲ್ ತೋರಿಸಿದ್ದೀನಿ, ತೋರಿಸ್ತೀನಿ. ಕೈ ಇಟ್ಟಾರೆ ನಮಗೂ ಗೊತ್ತಿದೆ ರಾಜಕಾರಣ. ನಾನು ಬೆಳಗ್ಗೆ ಎದ್ದು ಮೈ ತೊಳ್ಕೊಂಡು ಬಿಳೆ ಬೆಟ್ಟ ಹಾಕೊಂಡು ನಿಮ್ ತರನೇ ರಾಜಕಾರಣ ಮಾಡಕ್ ಬರೋದು. ಓಹೋ ಬಿಜೆಪಿಗೆ ಕೂಗ್ರಿ, ನಿಮ್ ಪಾರ್ಟಿ ನೀವು ಕಟ್ಕೊಳ್ಳಿ. ಬಿಜೆಪಿ ಅವ್ರಿಗೆ ಬೈದು ಬಿಟ್ರೆ ನಿನ್ ಕಿರೀಟ ಬರ್ತದೆ ಅಂತ ನಿಮ್ ಪಕ್ಷ ಅದೇ ಭಾರತ್ ಜೋಡೋ ಮಾಡ್ತಾ ಇದ್ದೀರಲ್ರಿ. ನಮ್ಮ ಪ್ರಾದೇಶಿಕ ಪಕ್ಷದ ಬಗ್ಗೆ ಮಾತಾಡೋದೆಲ್ಲ ಭಾರತ್ ಜೋಡೋ ನೀವು ಮಾಡ್ತಾ ಇದ್ದೀರಲ್ಲ ಕಾಂಗ್ರೆಸ್ ಪಕ್ಷದವರು. ಎಲ್ಲಿ ಮನೆ 10 ಜನ ಹೊಟ್ಟೋದ್ರು ಗೋವಾದಲ್ಲಿ MLA ಗಳು. ಇದು ನಿಮ್ ಪಕ್ಷದ್ದು. ಎಲ್ಲಿದ್ದೀರಿ ನೀವು ಕಾಂಗ್ರೆಸ್ನವರು? ದೆಹಲಿಯಿಂದ ಕನ್ಯಾಕುಮಾರಿವರೆಗೂ ಹೇಳ್ಬೇಕಲ್ಲ ಯಾವ ರಾಜ್ಯದಲ್ಲಿ ಇದ್ದೀರಿ ಅಂತ. ಎಷ್ಟು ಜನ ಪ್ರಾದೇಶಿಕ ಪಕ್ಷಗಳಿದ್ದಾವೆ? ಎಷ್ಟು ಕಡೆ ಇದ್ದಾವೆ? ನಿಮ್ಗೆ ಅವಕಾಶ ಕೊಟ್ಟಿದ್ರಲ್ಲ ಸರ್, ತಾಲೂಕಿನ ಜನ ನಿಮ್ಗೆ ಅವಕಾಶ ಕೊಟ್ಟಿದ್ರು. ನಿಮ್ನೇನ್ ಮಾಡಬೇಡಿ ಅಂದ್ರ, ನಿಮ್ ದಬಾಕ್ಬೇಡಿ, ಇಲ್ಲೆಲ್ಲ ಏನ್ ಕಟ್ಟಿ ನಿಲ್ಲಿಸ್ಬೇಡಿ ಅಂತ. ಕೋಟೆನೇನೋ ಇದ್ರೆಲ್ಲ ತೆಗ್ಸಿದೀನಿ. ಕೋಟೆಲಿ ಎಷ್ಟೆಷ್ಟು ಬಂದಿದೆ ಅಣ್ಣಯ್ಯ ಇದ್ದಾಗ ಅಧಿಕಾರದಲ್ಲಿ, ಯಾವ ಕಳವಿಲ್ಗಳಾಗವೆ. ಹೌದು, ನಾನು ಇವತ್ತವರೆಗೂ ಕೋಟೆಗೆ ₹1 ಹಾಕಿಲ್ಲ. ನನಗೂ ಅರ್ಕಲ ಜರ್ಕ್ ಬಂದು ಪತ್ರ ಕೇಳಿದ್ರು, 50 ಲಕ್ಷ ಹಾಕೋಬತ್ತೀವಿ, 1 ಕೋಟಿ ಹಾಕೋಬತ್ತೀವಿ ಅಂತ. ಅಯ್ಯೋ ನಿಮ್ ಮಕ ಮುಂಚೆ ಹೋಗ್ರ ತಂದು ಹಾಕ್ಬಿಟ್ಟು ತಿಂದಾಕ್ಬಿಡ್ತೀರಿ, ನನ್ನ ತಲೆಗೆ ಬರ್ತದೆ. ಒಂದೇ ಸರಿ ನಾನು ಮಿನಿಸ್ಟ್ರಿಗೆ ಹೇಳಿದ್ದೀನಿ, DPR ಮಾಡಿಸಿದ್ದೀನಿ, ₹6 ಕೋಟಿ ದುಡ್ಡು ಬೇಕು, ಕೋಟೆ ಸಂಪೂರ್ಣವಾಗಿ ಬ್ಯೂಟಿಫಿಕೇಶನ್ ಮಾಡಬೇಕು, ಕೋಟೆ ಬಾಕ್ಲಿಟ್ಬೇಕು, ಕೋಟೆ ಸುತ್ತ ಲೈಟ್ ಹಾಕ್ಸ್ಬೇಕು, ಕಂದಕನ ರೆಡಿ ಮಾಡಬೇಕು, ₹6 ಕೋಟಿ DPR ಮಾಡಿಸಿದ್ದೀನಿ, ನಾನು ಮಾಡಿಸ್ತೀನಿ. ನಾನು ಮಾಡ್ಬೋದಾಯ್ತಲ್ಲ ಲೆಟರ್ನ. 50 ಲಕ್ಷ ಕೊಡು, 1 ಕೋಟಿ. ಇದೇ ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ನನ್ನ ಹತ್ರ 10 ಜನ ಬಂದ್ರು, ನಾವು ಗ್ರಾಂಟ್ ಹಾಕ್ಸ್ಕೊಬತ್ತೀವಿ, ಲೆಟರ್ ಕೊಡಿ ಅಂತ. ಕೊಡ್ಲಿಲ್ಲ. ನಾನು ಮಂತ್ರಿ ಕುತ್ಕೊಂಡು 5.25 ಕೋಟಿ ದುಡ್ಡನ್ನ ಒಂದೇ ಸರಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇಂದ ಪ್ರವಾಸೋದ್ಯಮ ಇಲಾಖೆಯಿಂದ
ಇವತ್ತು ಎಲ್ಲ ಒಂದೇ ಸರಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ಕೆಲಸ ಮುಗಿಬೇಕು ಅಂತ ದುಡ್ಡು ತಂದಿದ್ದೀವಿ. ನೀವು ಮಾಡಿದ್ರೆ ಯಾವತ್ತಾದ್ರು ಈ ತರ ಸ್ಕೀಮ್ ಮಾಡಿದ್ರೆ ಯಾವತ್ತಾದ್ರು? ಅದೆಲ್ಲ ಮಾರ್ಕೆಟ್ ಕಟ್ಸಿಲ್ವ ನಾವು? ನೋಡಿಲ್ವ ಸರ್ ನೀವು? ಅವನ್ನ ಎತ್ಕಡ್ತೀರಾ, ಒಳಗಡೆ ಹೋಗ್ಬೇಡಿ ನಿಮ್ಗೆ ವ್ಯಾಪಾರ ಆಗಲ್ಲ ಅಂತ. ಎಷ್ಟು ದಿನ ಎತ್ಕಡ್ತೀರಿ? ನಮ್ಗೆ ಆದಂತ ಸಮಯ ಬರಲ್ವಾ? ಅವ್ರು ಬಂದು ನಮ್ಮ ಹತ್ರ ನಾವು ಇರ್ತೀವಣ್ಣ ಅಂತ ಸಮಯ ಬರಲ್ವಾ? ಅದು ನಿರ್ಮಾಣ ಮಾಡ್ತೀವಿ. ನೀವು ಎಲ್ಲೆಲ್ಲಿ ಏನೇನು ಎತ್ಕಡ್ತಿದ್ದೀರಲ್ಲ ಅಲ್ಲೆಲ್ಲೋ ಹೋಯ್ತೀರಿ. KDB ಆಗ್ಬಿಡ್ತದೆ ಅಂತ ಎತ್ಕಡ್ತೀರಿ. ಇಲ್ಲೆಲ್ಲೋ ಹೋಯ್ತೀರಿ. ದೇವಸ್ಥಾನದ್ದು ರೋಡ್ ಅಗಲ ಹಾಕತ್ತೆ ದೇವಸ್ಥಾನದ್ದು ಅಂತ ಎತ್ಕಡ್ತೀರಿ. ನನ್ನ ಮೇಲೆ ಎತ್ಕಡ್ಬೇಕು, ಇನ್ಯಾರ ಮೇಲೆ ಎತ್ಕಟ್ಟಕ್ಕೆ ಸರ್? ನಿಮ್ ಕೆಲಸನೇ ಅದು. ನಿಮ್ಮನ್ನ ಜೀರ್ಣಿಸ್ಕೊಳ್ಳೋದ ನನ್ನ ಕೆಲಸ. ಮಾಡ್ತೀನಿ, ಇಲ್ಲಿವರೆಗೂ ಜೀರ್ಣಿಸ್ಕೊಂಡಿದ್ದೀನಿ. ಇನ್ನು ಮೇಲೆ ಬಿಟ್ಬಿಡ್ತೀನಿ ನನ್ನ ಜೀರ್ಣಿಸ್ಕೊಳ್ಳದೆ. ಇವತ್ತು ಮಾಗಡಿ ಪುರಸಭೆ ವಿಚಾರದಲ್ಲಿ ನೀವೇನು ಹೋರಾಟ ಬಂದಿದ್ದೀರಿ, ನಿಮ್ಮ ಒಣಗೇಡಿತನದ ಪರಮಾವಧಿ. ನಂಗೆ ರೇವಣ್ಣ ಸಾಹೇಬ್ರು ಫೋನ್ ಮಾಡಿದ್ರು, ಯೂಜುಡಿದ್ದೆ ಹೇಳಿದೆ ರೇವಣ್ಣ ಸಾಹೇಬ್ರೆ, ಅಣ್ಣ ಹೊಸ DPR ಮಾಡಿಸಿದ್ದೀನಿ, 35ರಿಂದ 40 ಕೋಟಿ ದುಡ್ಬೇಕಾಗ್ತದೆ. ನಾನು ಮಂತ್ರಿಗಳ ಹತ್ರನೂ ಕೇಳಿದ್ದೀನಿ, ಬೋರ್ಡ್ ಚೇರ್ಮನ್ ಆದ ರಾಜಗೌಡನ ಹತ್ರನೂ ಕೇಳಿದ್ದೀನಿ, ಬಸವರಾಜ ಹತ್ರ ಕೇಳಿದ್ದೀನಿ. ನೀವು ಒಂದ್ ದಿವಸ ಬನ್ನಿ, ನಮ್ಗೆ ಇಡೀ ಪಟ್ಟಣದ್ದು ಹೊಸ ನೆಟ್ವರ್ಕ್ ಆಗಬೇಕು. ಹೊಸ ನೆಟ್ವರ್ಕಿಂಗ್ ಆಗದವರೆಗೂ ಯೂಜುಡಿ ಬಗೆಹರಿಯಲ್ಲ. ರೇವಣ್ಣ ಅವರು ಆಯ್ತು DPR ಮಾಡಿದ್ರು. DPR ಮಾಡಕ್ಕೆ ಇವಾಗ 5 ಲಕ್ಷ ಕೊಟ್ಟಿದ್ದೀವಿ. DPR ಆಗ್ತಾ ಇದೆ. ನಾನು ಹೇಳಿದ್ದೀನಿ ಇಲ್ವಾ ಕೇಳಿ. ಇದೆಲ್ಲ ನಾವು ಮಾಡಿದಂತ ಸಂದರ್ಭದಲ್ಲಿ ನೀವು ಖಾತೆಗಳ ವಿಚಾರದಲ್ಲಿ ಹೇಳಿ. ಖಾತೆಗಳ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇದೆ, ಒಪ್ತೀನಿ. ಯಾಕಿದೆ ಅಂತ ಹೇಳಿದ್ರೆ, ಇಲ್ಲಿದ್ದಂತ 6 ಹಳೆ ಕೈಗಳು, ಇಲ್ಲಿದ್ದಂತ ಕೆಲವು ಸದಸ್ಯರು ಅವರವ್ರದ್ದೇ ಕೈ ಚಳಕ ನಡೆಸಿಕೊಂಡು ನೋಡ್ತಾರೆ. ಅವರವ್ರದ್ದೇನೆ ವಿಚಾರದಲ್ಲಿ ಏನಾದ್ರೂ ಮಾಡಬೇಕು ಅಂತ ಹೊರಡ್ತಾರೆ. ಯಾರ್ಯಾರು ಏನೇನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ. ಖಾತೆಗಳ ವಿಚಾರ 275 ಖಾತೆ ಪೆಂಡಿಂಗ್ ಇತ್ತು. ನಾನು ಚೀಫ್ ಆಫೀಸರ್ ಕರೆದು ಹೇಳಿದೆ, 10 ದಿನ ಗಡುವು ಕೊಟ್ಟಿದ್ದೆ. ಮತ್ತೆ ಅವ್ರ ಕಡೆಯವರೇ ಬಂದು ನಮ್ಮ ಖಾತೆ ಮಾಡ್ದಂಗಿದ್ರೆ ಅವ್ರ ಖಾತೆ ಮಾಡಬೇಡ ಅಂತೇಳಿ ಒಂದು ಧಮಕಿಯಾಗಿ ಆಚೆ ಕಳಿಸಿದ್ರು. ಪಾಪ ಅವ್ನು ಬೈ ಇಷ್ಟ ಚೀಫ್ ಆಫೀಸರ್, ಹೊಸ ಅಪಾಯಿಂಟು. ನನ್ಗೆ ಇಲ್ಲಿ ಏನಾಗೋಗ್ತದೋ, ಇಲ್ಲೇ ನನ್ನ ಕೈ ತಪ್ಪು ಮಾಡಿಸ್ಬಿಡ್ತಾರೆ, ನನ್ನ ಇಡೀ ಜೀವನದಲ್ಲಿ ನಾನು ಅನುಭವಿಸ್ಬೇಕಲ್ಲ ಅಂತ ಎದುರಿದ್ದಾನೆ. ನಾನು ಪೀಡಿಗೆ ಹೇಳಿದ್ದೀನಿ, ನೀವೇ ಹೋಗಿ ಸಮೀಕ್ಷೆ ಮಾಡಿ ಅದು ಯಾವ ಖಾತೆ ಆಗಬೇಕು ಪುರಸಭೆಯಲ್ಲಿ ಕುತ್ಕೊಂಡು ಡಿಸ್ಪ್ಯಾಚ್ ಮಾಡಿಸಿ ಅಂತ. ನಿಮ್ಮವ್ರು ಏನೇನು ಮಾಡವ್ರೆ ಅಂತ ನಂತರ ದಾಖಲೆ ಇಲ್ಲ ಅಂದ್ಕೊಂಡಿದ್ದೀರಾ? ತೋರಿಸ್ತೀನಿ. ಯಾರ್ಯಾರು ಏನೇನು ದುಡ್ಡು ಇಸ್ಕೊಂಡು ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳಿ ದುಡ್ಡು ಹೊಡೆದ್ಬಿಟ್ಟು ಭಾಷಣ ಮಾಡ್ತಿದ್ದೆ ಅಲ್ಲ ಒಬ್ಬ ಯಾರು ದಿವಸ ಮಹಾನ್ ಭಾವ. ಆ ತಾಯಿ ಕರ್ಸಿದ್ದೀನಿ, ಇದ್ದಾರೆ. ಅಮಾಯಕರಿಗೆ ಅವ್ರ ಹತ್ರ ನೀನು 3 ಲಕ್ಷ ದುಡ್ಡು ಹೊಡೆದ್ಬಿಟ್ಟು ಫೇಕ್ ಖಾತೆ ಕೊಟ್ಬಿಟ್ಟು ಅವ್ರನ್ನ ಅಲಿಸ್ತಾ ಇದೆಯಲ್ಲ, ನೀನ್ ದೊಡ್ಡ ಮನುಷ್ಯ ಇಲ್ಲಿ ಭಾಷಣ ಮಾಡ್ತೀಯ. ಎಷ್ಟು ನೀನ್ ತಿದ್ದಿರೋದು ಹೊರಗಡೆ ಬಂದು ಆಫೀಸಲ್ಲಿ ಅಧಿಕಾರಿಗಳಿಗೂ ಗೊತ್ತಿದ್ದಂಗೆ. ನನ್ನ ಹತ್ರ ದಾಖಲೆನಾ? ನಾನು ಇದನ್ನ ಹೇಳ್ಬಾರ್ದು 4 ಬಾರಿ ಶಾಸಕರಾದವರು ಪಕ್ಕದಲ್ಲಿ ಒಬ್ಬನ ನಿಲ್ಸ್ಕೊಂಡು ಮಾತಾಡಿಸ್ಬೇಕಾರೆ ಅವ್ನ ಚರಿತ್ರೆ ಗೊತ್ತಿರ್ಬೇಕಲ್ಲ, ಇವನೇನು ಮಾಡ್ತಾವನೆ ಅಂತ. ಕೊಡ್ತೀನಿ ನಿಮ್ಗೆ ದಾಖಲೆ. ಆ ಮಹಾನ್ ಭಾವ ಏನ್ ಮಾಡಿದ್ದಾನೆ ಅಂತ ಬಾಲಕೃಷ್ಣ ದಯಮಾಡಿ ತರಿಸ್ಬೇಕು. ನೀವು ನಿಮ್ ಶಿಷ್ಯ ಭಾಷಣ ಮಾಡ್ತಾನಲ್ಲ, MLA ಬಗ್ಗೆ ಮಾತಾಡ್ತಿದ್ನಲ್ಲ, ಇವನು ಎಲ್ಕ ಕೆಲಸ ಮಾಡಿದ್ದಾನೆ, ಜೈಲು ಹೋಯ್ತಾನೆ ಅಂತ ಹೇಳ್ಬೇಕು. ನಮ್ಮವ್ರ ಮಾಡಿದ ನಮ್ಮವರೆಲ್ಲ ನನ್ನ ಬೀಳ್ತಾರೆ. ಅಣ್ಣ
ನೀವೇನು ಬಿಡೋದಿಲ್ಲ. ತಾಳ್ಮೆ, ಸಮಾಧಾನ, ಎಲ್ಲದಕ್ಕೂ ಒಳ್ಳೆ ಕಾಲ ಬರ್ತದೆ. ಬರೀ ಇಲ್ಲೇನೋ ಸಣ್ಣ ಪುಟ್ಟ ಏನೋ ಮಾಡ್ಕೊಬಿಟ್ರು ಏನೇನೋ ಶ್ರೀಮಂತರಾಗ್ಬಿಡಕ್ ಆಗಲ್ಲ. ದೇವ್ರು ಕೊಡೋದಿದ್ರೆ ಯಾವತ್ತಿದ್ರು ಕೊಡ್ತಾನೆ ಅಂತೇಳಿ ಇವತ್ತು ಇಡೀ ತಾಲೂಕಿನಿಂದ ನನ್ನ ಲೀಡರ್ಗಳಿಗೆ, ನನ್ನ ಯುವ ಮುಖಂಡರುಗಳಿಗೆ, ನನ್ನ ಜನಪ್ರತಿನಿಧಿಗಳಿಗೆ ಮಾಡಿ ಪಟ್ಟಣದಲ್ಲಿ ನೀವೆಷ್ಟು ಬೋಗಸ್ ಖಾತೆ ಮಾಡಿದ್ದೀರಿ ನನಗೆ ಗೊತ್ತಿಲ್ವಾ? ಯಾರ ತಂದೆ ಹೆಸರುದು, ಯಾರ ತಾಯಿ ಹೆಸರು ಹೋಗೈತೆ, ಎಷ್ಟೆಷ್ಟು ಸ್ಕ್ವೇರ್ ಫೀಟು ದಾಖಲೆ ತೆಗೆದಿದ್ದೀನಿ, ಕೊಡ್ತೀನಿ ನಿಮ್ಗೆ. ಯಾವ ಸಂಘದಲ್ಲಿತ್ತು, ಯಾವ ಸಂಘದಲ್ಲಿತ್ತು, ಯಾವ ಸಂಘದಲ್ಲಿ ಹೆಸರಲ್ಲಿತ್ತು, ಆ ಸಂಘದಲ್ಲಿ ಯಾರಿಗೋಯ್ತು, ತಿರ್ಗಾ ಯಾರಿಗೆ ಬಂದದೆ, ನಾವು ಮಾಡ್ಕೊಂಡಿದೀವ? ನಮ್ಮಲ್ಲಿ ಯಾರಾದ್ರೂ ಒಬ್ರು ಮಾಡ್ಕೊಂಡಿದ್ರೆ ಹೇಳಿ. ಇದು ನಾನು ಕೇಳ್ತಾ ಇರ್ತಕ್ಕಂಥದ್ದು, ಅವ್ರು ಉತ್ತರ ಕೊಡ್ತಾ ಇರ್ತಾರೆ. ಇವತ್ತು ಜೋಗಿ ಕಟ್ಟೋದು ಹೇಳ್ತಾರೆ, ನಾನು ಶಾಸಕನಾದ್ಮೇಲೆ ಆಶ್ರಯ ಸಮಿತಿ ರಚನೆ ಆದ್ಮೇಲೆ ಆಶ್ರಯ ಸಮಿತಿ ಸದಸ್ಯರೆಲ್ಲ ಇಲ್ಲಿದ್ದಾರೆ. ಎಷ್ಟು ಮೀಟಿಂಗ್ಗಳು ಮಾಡಿದ್ದೀವಿ. ಜೋಗಿ ಕಟ್ಟೆನಲ್ಲಿ ರೇವಣ್ಣವರ ಪತ್ರ ಕೊಟ್ರು, ನೀವು ಬಂದ್ರಿ, ನೀವು ಬೇಕಾದ್ರೆ ಡೂಪ್ಲಿಕೇಟ್ ಆಗಿ ಪತ್ರ ಕೊಟ್ರಿ. ಇದಕ್ಕೆ ಅಪ್ರೂವಲ್ ಇದೆಯಾ? ಎಲೆಕ್ಷನ್ ಬಂತು ಅಂತೇಳಿ ಬೋಗಸ್ ಪತ್ರ ಕೊಟ್ರಲ್ಲ, ಇದಕ್ಕೆ ನೀವು ಜಿಲ್ಲಾಧಿಕಾರಿಗಳ ಅಪ್ರೂವಲ್ ಇದೆಯಾ? ಪ್ರಾಧಿಕಾರದ ಅಪ್ರೂವಲ್ ಇದೆಯಾ? ಇಲ್ಲ ಆಶ್ರಯ ಸಮಿತಿ ಅನುಮೋದನೆ ತಗೊಂಡಿದ್ದೀರಾ? ಬೇಕಾದವ್ರು ಕೊಟ್ರಲ್ಲ, ರೇವಣ್ಣವ್ರು ಕೊಟ್ಟು, ರೇವಣ್ಣವ್ರಿಗೆ ವಿಚಾರನೇ ಗೊತ್ತಿಲ್ಲ. ದಯಮಾಡಿ ನೀವು ತಿಳಿಸ್ಬೇಕು ರೇವಣ್ಣ ಸಾಹೇಬ್ರಿಗೆ ನಿಮ್ಗೆ ಇನ್ನೇನು ತೋರಿಸಿದ್ನೇನೋ ಇದನ್ನ. ವೈಟ್ನರ್ ಹಾಕೋದು, ಚೇಂಜ್ ಮಾಡೋದು, ಇವರೇ ಇವ್ರ ಕೈ ಇದ್ದಂತ ಕೌನ್ಸಿಲರ್ಗಳು ಹೆಸರುಗಳು ಚೇಂಜ್ ಮಾಡೋದು. ನೋಡಿ, ರೋಲ್ ಡೌನ್ ಕೊಟ್ಟು 58ಕ್ಕೆ 73 ಅಂತ ಬರ್ಬಿಟ್ರು. ವೈಟ್ನರ್ ಹಾಕಿ ಇದೆಷ್ಟಿತ್ತು 60 ಅಂತ ತಿದ್ದವ್ರೆ, ಈಗ 62 ಮಾಡಿದ್ರು. ಇದು 105 ಮಾಡು, 64ನ ನೋಡಿ. ವೈಟ್ನರ್ ಹಾಕಿರೋದು ಕಾಣ್ತದ ನಿಮ್ಗೆ? 66 ಮಾಡಿದ್ರು. ಇದು ನಿಂಗಮ್ಮ ಸಿದ್ದರಾಜು ನೋಡಿದ್ಬಿಟ್ರು, ಚೇತನ್ ಸಿದ್ದರಾಜು ಮಾಡ್ಬಿಟ್ರು. ಕೊಡ್ತೀನಿ. ಆಮೇಲೆ ಎಲ್ಲ ತಿದ್ದಿರೋದನೆ. ಇದು ಯಾರ ಅವಧಿನಲ್ಲಿ ತಿದ್ದಿದ್ದು? ಇದು ಹೆಂಗೆ ನಾವು ಆಶ್ರಯಿಸ್ ನೋಡಿ, ಅಬ್ದುಲ್ ರಜಾಕ್ ಅವ್ರ ತಂದೆ ಮೆಹಬೂಬ್ ಸಾಬ್ ಇದ್ದ, ಗಫಾರ್ ಸಾಬ್ ಆಗೋದು. ನೋಡಿ, ಇವ್ರು ಅವಾಂತರಗಳನ್ನ ಇವರು ಇದನ್ನೆಲ್ಲ ನಾವು ಕೇಳಿದ್ರೆ, ಇದನ್ನೆಲ್ಲ ಹೇಳಿದ್ರೆ ನೋಡಿ, ಇಲ್ಲಿ ಏನಿದಮ್ಮ, ಶಂಸುನ್ನೀಸಾ ಇಕ್ಬಾಲ್ ಅಹಮದ್, ಇದು ಇಕ್ಬಾಲ್ ಅಹಮದ್ ಹೋದ್ರು, ಎಲ್ಲ ಹೋದ್ರು. ಮೋಸಿನ್ ತಾಜ್ ರಫೀಕುಲ್ಲಾ ಖಾನ್ ಬಂದ್ಬಿಟ್ಟ. ಸೈಟ್ ನಂಬರ್ಗಳೆಲ್ಲ ತಿದ್ದಿರೋದೇ. ಇದು ಒರಿಜಿನಲ್ ರಿಜಿಸ್ಟ್ರು, ಮೂಲದಲ್ಲೇ ತಿದ್ಬಿಡೋದು, ಬೇಕಾದ್ರೆ ಕಾಲ ಕುಣಿಸೋದು, ದುಡ್ಡು ಹೊಡೆಯೋದು. ಯಾರ ಅವಧಿಲ್ಲ ಆಯ್ತ್ರಿ ಮಿಸ್ಟರ್ ಬಾಲಕೃಷ್ಣ? ಇದೇನ್ರಿ? ಬನ್ರಿ, ಇಲ್ಲಿ ಕುತ್ಕೊಳ್ರಿ. ಅಧಿಕಾರಿಗಳು ಕೊಡ್ತಾರೆ, ತೆಗೆದ್ಬಿಟ್ಟು ಯಾವ ದಿನಲ್ಲಿ ಇದನ್ನ ಮಾಡಿದ್ದಾನೆ, ಯಾವನ್ ಮಾಡಿದ್ದಾನೆ ಅಂತ ಮೆಟ್ ತಗೊಂಡು ನೋಡಿರಿ. ಪುಣ್ಯಾತ್ಮರು ನಿಮ್ ಜೊತೆಲಿ ಇದ್ದವ್ರು ಮಾಡಿರೋ ಕೆಲಸಕ್ಕೆ ನೋಡಿದ್ರೆ ಯಾವತ್ತ ರಿಜಿಸ್ಟರ್ ತೆಗ್ದಿ ನೀವು 4 ಸರಿ MLA ಆಗಿದ್ರಲ್ಲ, ನೀವು ನೋಡಿದ್ರೆ ಗೊತ್ತಾಗೋದು ನಿಮ್ಗೆ. ನನಗೆ ಆಡಳಿತ ಮಾಡೋದ್ ಬಗ್ಗೆ ಹೇಳ್ಕೊಡ್ತೀರಾ ನೀವು? ಎಲ್ಲ ಗೊತ್ತಿರ್ತದೆ. ನನಗೆ ಆಡಳಿತ ಬಗ್ಗೆ ಮಾಡೋದ್ ಬಗ್ಗೆ ಹೇಳ್ಕೊಡ್ತೀರಾ?
ರೇವಣ್ಣ ಕೊಟ್ಟಿರೋ ಸೈಟು ಬಿಟ್ಟು ಇವ್ರು ಕೊಟ್ಟ ಮೇಲೆ ಇವ್ರದ್ದು ಅಪ್ರೂವಲ್ ಇಲ್ಲ. ರೇವಣ್ಣ ಕಾಲದಲ್ಲಿ ಅಪ್ರೂವಲ್ ಆಗಿರ್ಲಿಲ್ಲ, ಮಾಡಿ ಅಪ್ರೂವಲ್ ಆಗಿರ್ಲಿಲ್ಲ. ಈಗೇನ್ ಮಾಡ್ದು, ನಮ್ಮ ಆಶ್ರಯ ಸಮಿತಿ ಸದಸ್ಯರುಗಳೆಲ್ಲ ಜ್ಯೋತಿ ಕಟ್ಟೆದು, ಒಂದು ಜೋಗಿ ಕಟ್ಟೆದು, ಅದಾದ್ಮೇಲೆ ತಿರುಮಲಿದು ನಾವು ಮಾಡ್ಬಿಟ್ಟಿದ್ದೀವಿ. ನೀವು ಮಾಡಿ ಇಟ್ಟಿದ್ದೀರಾ? ಈ ಬುಕ್ ನಲ್ಲಿ ಶಿಷ್ಯ ಮಾತಾಡ್ತಿದ್ನಲ್ಲ, ಅವನೇ ಬರ್ಬಿಟ್ಟವನಂತೆ. ಎಲ್ಲ ಯಾಕೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಇವತ್ತು ಅವನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಸ್ತೀನಿ. ಇವತ್ತು ಅವನು ಬ್ರೋಕರ್ ಆಯ್ತು, ಕೌನ್ಸಿಲರ್ ಕಮ್ ಬ್ರೋಕರ್. ಇವತ್ತು ಇರಿ ಒಂದು ನಿಮಿಷ. ಇವತ್ತು ರೇವಣ್ಣ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ನ ತಿರುಮಲದಲ್ಲಿ ಅಪ್ರೂವಲ್ ತಗೊಂಡಿಲ್ಲ. ಇವತ್ತು ನಾವೆಲ್ಲ ಸಮಿತಿ ಮಾಡಿ ಎಲ್ಲದಕ್ಕೂ ಹೋಗಿ ಸಭೆ ಮಾಡಿ ಬೆನಿಫಿಷಿಯರ್ಸ್ ನ ಆಯ್ಕೆ ಮಾಡಬೇಕು, ಎಷ್ಟು ಸೈಟ್ ಇದೆ ಅಪ್ರೂವಲ್ ಬೇಕು ಅಂತ ಹೇಳಿ ನಾವೆಲ್ಲ ಮಾಡಕ್ ಕೊಟ್ರೆ, ಇವತ್ತು STRR ಅಂತ ಒಂದು ಪ್ಲಾನಿಂಗ್ ಅಥಾರಿಟಿ ಇದೆ. STRR ತಿರುಮಲಿ ಹತ್ರ ಹೋಗ್ತಾ ಇದೆ. ಪ್ಲಾನಿಂಗ್ ಅಥಾರಿಟಿ ತಿರುಮಲಿ ಇರ್ತಕ್ಕಂಥ ಆಶ್ರಯ ಜಾಗ STRR ಬರ್ತಾ ಇದೆ. ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಥಾರಿಟಿ. ಆ ಅಥಾರಿಟಿಗೆ ಹೋಗಿ ನಮ್ಮ ಭರತ್ ನಮ್ಮ ಇವರು ಮಾರಪ್ಪ ಅವರು ಎಲ್ಲಾರು ಪಾಪ ನನ್ನ ಒಂದು ಹೆಲ್ಪ್ ತಗೊಂಡು ನಾವೇ ಲೇಔಟ್ ಡ್ರಾಯಿಂಗ್ ಮಾಡಿಸಿ, ಟ್ರೋಪೋ ಸರ್ವೆ ಮಾಡಿಸಿ, ಸೈಟ್ಗಳನ್ನ ವಿಂಗಡಿಸಿ ಅಪ್ರೂವಲ್ ತಗೊಳಕ್ಕೆ ಹೋದ್ರೆ ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್, ಇದು ಅಪ್ರೂವಲ್ ಕೊಡಲ್ಲ ಅಂತಿದ್ದಾರೆ. ಏನು ಅಂದ್ರೆ, ನಮ್ಮ ಡಂಪ್ ಯಾರ್ಡ್ ಏನಿದೆ, ಕಸ ಆಗ್ತಾ ಇರೋದು ಲ್ಯಾಂಡ್ ಫಿಲ್ ಸೈಟ್ ಅಂತ ಏನ್ ಕರಿತೀವಿ, ಅದರಿಂದ 500 ಮೀಟರ್ ನಿಮ್ ಲೇಔಟ್ ಇರಬೇಕು. 500 ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ಆಚೆ ಇರಬೇಕು. ನಮ್ ಲೇಔಟ್ ಇದು ಅಡ್ಜಸೆಂಟ್ ಆಗಿದೆ. ಏನ್ ಮಾಡೋದು? ಯಾರು ತಗೊಂಡಿರೋದು ಇದನ್ನ? ಈ ಜಾಗನ ಖರೀದಿ ಮಾಡಿದ್ರಿ? ಯಾರ ಅವಧಿಲಿ ಖರೀದಿ ಮಾಡಿದ್ರಿ? ಅವತ್ತು ನಿಮ್ಗೆ ಪ್ರಜ್ಞೆ ಇರ್ಲಿಲ್ವಾ? ನಮ್ಗೆ ಅಪ್ರೂವಲ್ ಬರಲ್ಲ, ಕಸದ ಪಕ್ಕ ನಾವು ಜಾಗ ಕೊಡಕ್ಕಾಗಲ್ಲ. ಏನು ಉದ್ದೇಶಕ್ಕೆ ತಗೊಂಡ್ರಿ? ಏನಿತ್ತು ಲಾಭ ನಿಮ್ಗೆ? ಕೇಳ್ಬೇಕಾ ಬೇಡವಾ? ಇದು ನಿಮ್ಮ ಅವಧಿನಲ್ಲಿ ಆಗ್ತಕ್ಕಂಥ ದುರಾಡಳಿತ, ಭ್ರಷ್ಟಾಚಾರ. ನಮ್ಮ ಅವಧಿನಲ್ಲಿ ಖಾತೆ ವಿಚಾರದಲ್ಲಿ, ಖಾತೆ ಮಾಡಿಸ್ಕೊಡುವಂತ ಈ ಖಾತೆ ವಿಚಾರದಲ್ಲಿ ಒಂದಷ್ಟು ಸಮಯ ಆಗಿರ್ಬೋದು. ಚೀಫ್ ಆಫೀಸರ್ಗಳು ಚೇಂಜ್ ಆದ್ರು, RO ಚೇಂಜ್ ಆದ. ಅವ್ನು RO ತಪ್ಪು ಮಾಡಿದ. ನಾನು ತನಿಖೆ ಆಗೋವರೆಗೂ ಇವನ್ನ ರಿಲೀವ್ ಮಾಡಬೇಡಿ ಅಂತ ನಾನೇ ಹೇಳಿದೆ. ನಾನೇ ACB ಅವ್ರಿಗೆ ಹೇಳಿ ಇವರೆಲ್ಲ ಕೈ ಚಳಕ ಮಾಡ್ತಾರೆ ಅಂತ ಹೇಳಿ ACB ರೈಡು ಮಾಡಿಸಿದ್ದೆ. ಆಮೇಲೆ FIR ಹಾಕ್ಸಿದ್ದೀನಿ. ತಪ್ಪು ಮಾಡೋದನ್ನ ಇಲ್ಲಿಂದ ಬಿಟ್ಬಿಟ್ರೆ ಇನ್ನೊಂದ್ ಕಡೆ ಹೋಗಿ ತಪ್ಪು ಮಾಡ್ತಾನೆ. ಅವ್ನು ಪನಿಷ್ ಆಗ್ಲೇಬೇಕು ಅಂತ ನಾನು ಮಾಡಿದ್ದೀನಿ. ಈ ವಿಚಾರದಲ್ಲಿ ಸ್ವಲ್ಪ ಖಾತೆ ವಿಚಾರದಲ್ಲಿ ಡಿಲೇ ಆಗಿರ್ಬೋದು. ಅದು ಬಿಟ್ರೆ ಬೇರೆ ಏನ್ ಮಾಡಿದೀವಿ ಹೇಳ್ರಿ ಮಹಾಸ್ವಾಮಿಗಳೇ? SFC ದುಡ್ಡು ತಂದಿದೀವಿ 3 ಕೋಟಿ. ನಗರೋತ್ಥಾನದ 13 ಕೋಟಿ ರೂಪಾಯಿ ಟೆಂಡರ್ ಮಾಡಿಸಿದ್ದೀವಿ. ಡಬಲ್ ರೋಡ್ದು 3 ಕೋಟಿ ದುಡ್ಡು ಹಾಕಿದೀವಿ. ಅದೇನೋ ವ್ಯಂಗ್ಯವಾಗಿ ಹೇಳ್ತಾರಂತೆ, ಅಯ್ಯೋ ಹೊಟ್ಟೋಯ್ತು. ಕಾಂಕ್ರೀಟ್ ಹಾಕ್ಸಿ, ಮೀಡಿಯನ್ ಹಾಕ್ಸಿ, LED ಲೈಟ್ ಹಾಕ್ಸಿ, ಆ ಕಡೆ ಈ ಕಡೆ ಫುಟ್ಪಾತ್ ನಲ್ಲಿ ಇಂಟರ್ಲಾಕಿಂಗ್ ಟೈಲ್ಸ್ ಹಾಕ್ಸಿ, ಇನ್ನೊಂದು ತಿಂಗಳ ಕೆಲಸ ಶುರು ಮಾಡಿಸ್ತೀನಿ ಬರೋಣ. ಅವಾಗ ಬಂದು ನೋಡು, ಹೇಳವಾಗ ಓ ಇದು ಸಾಕ್ಷಿ ಗುಡ್ಡ ಇದೆ. ನಾನು ಇನ್ನಂಗೆ ಬಡಾನ್ ಬಿಟ್ಕೊಂಡು ಅಲ್ಲೆಲ್ಲ 4 ಗೋಡೆ ಮಧ್ಯದಲ್ಲಿ ಪಟಾಲಾಮ್ಗಳು ಕಟ್ಕೊಂಡು ಇದೇ ಪ್ರಪಂಚ, ಇದೇ ಮಾಗಡಿ, ಇದೇ ಅಭಿವೃದ್ಧಿ ಅಂತೇಳಿ ಕುತ್ಕೊಳ್ಳಿಲ್ಲ. ನಾನು ಎಲ್ಲರೂ ಮನೆ ಬಾಗಿಲು ಸುತ್ತಾ ಇದ್ದೀನಿ. ಅಧಿಕಾರಿಗಳ ಮನೆ, ಪ್ರಿನ್ಸಿಪಲ್ ಸೆಕ್ರೆಟರಿಗಳು, ಚೀಫ್ ಇಂಜಿನಿಯರ್ಗಳಿಗೆ ಹಿಂದಿಂದನೇ ಸುತ್ತಾ ಇದ್ದೀನಿ. ಫೈಲ್ ಟು ಫೈಲ್, ಟೇಬಲ್ ಟು ಟೇಬಲ್ ಫಾಲೋ ಅಪ್ ಮಾಡ್ತೀನಿ, ದುಡ್ಡು ತರ್ತೀನಿ, ಕೆಲಸ ಮಾಡಿಸ್ತಾ ಇದ್ದೀನಿ. ನಿಮ್ ಶಿಷ್ಯ ಯಾರು ಹೇಳ್ತಿದ್ದಂತೆ, SC-ಗಳಿಗೆ ಏನ್ ಮಾಡಿ, SC ST-ಗಳಿಗೆ ನಾನು ನನ್ನ ಅವಧಿನಲ್ಲಿ 5 ವರ್ಷದಲ್ಲಿ ಏನೇನು ಮಾಡಿದ್ದೀನಿ ಅಂತ ಪ್ರಿಂಟ್ಔಟ್ ಕೊಡ್ತೀನಿ. ಅವಾಗ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಅರ್ಪದ ಕೊಟ್ಟಿದ್ದೀನಿ, ಎಷ್ಟು SC ಕಾಲೋನಿಗಳನ್ನ ಡೆವಲಪ್ ಮಾಡಿದ್ದೀನಿ,
ಒನ್ ಟೈಮ್ ಡೆವಲಪ್ಮೆಂಟು. ನಾವು ಒಂದು ಕಾಲೋನಿಗೆ ಹೋದ್ರೆ ಕೆಲಸನೇ ಉಳಿಯಂಗಿಲ್ಲ. ರಸ್ತೆ, ಚರಂಡಿ, LED, ಅಲ್ಲಿ ಏನೇನು ಬೇಕು ಮೂಲಭೂತ ಸವಲತ್ತುಗಳನ್ನ ಒಂದೊಂದು ಕಾಲೋನಿನೇ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಥರ 5 ಲಕ್ಷ 10 ಲಕ್ಷ ಹಾಕ್ಬಿಟ್ಟು ಅಲ್ಲೆಲ್ಲೋ ಕೆದಕು ಅಲ್ಲೆಲ್ಲ ಕಳವಿ ಮಾಡ್ಕೊ ಅಲ್ಲ. ತೋರಿಸಿ ನೀವು ಯಾವ್ದಾದ್ರು ಒಂದು ಕಳಪೆ ಕಾಮಗಾರಿ, ಒಂದು ಕಳಬಿಂಗ್ ಆಗಿದ್ರೆ ನೀವು ತೋರಿಸ್ಬೇಕು. ಅದಕ್ಕೆ ಹೋರಾಟ. ಇಲ್ಲೆಲ್ಲ ಪಾಪ ಅಮಾಯಕರಿಗೆ ದುಡ್ಡು ಕೊಟ್ಬಿಟ್ಟು ನೆನೆ ಕರ್ಕೊ ಬಂದ್ಬಿಟ್ಟು ಶೋ ಮಾಡೋದಲ್ಲ. ಜನ ನಾವು ತಪ್ಪು ಮಾಡಿದ್ರೆ ಸ್ವತಃ ರುಚಿ ಕೇಳಬೇಕು. 300-500 ಕೊಟ್ಬಿಟ್ಟು ಕಾಸು ಕೊಟ್ಬಿಟ್ಟು ಜನ ತೋರ್ಸೋದಲ್ಲ ರೀ. ಮಂಜು ಆಡಳಿತ ಸರಿ ಇಲ್ಲ ಅಂದ್ರೆ ಜನ ರುಚಿ ಕೇಳಬೇಕು. ನೀನೇನ್ ಮಾಡಿಸ್ತಾ ಇದೆಯಾ? ಎತ್ ಕಟ್ತಾ ಇದೆಯಾ? ಆ ಟೌನ್ಶಿಪ್ ಮಾಡಕ್ ಹೋಗ್ತಾ ಇದೀವಿ, ಇಂಡಸ್ಟ್ರಿ ಟೌನ್ಶಿಪ್, ಅಲ್ಲಿ ಎತ್ ಕಟ್ತೀಯ ಮುಂದೆ ಜನ ಅಧಿಕಾರ ಹೋಗ್ಲಿ. ನನ್ನ ಜನ ಹೊಡಿಲಿ, ನನ್ನ ಜನ ಹೊಡ್ಸ್ಕೋತೀನಿ. ಒಳ್ಳೆ ಯೋಜನೆಗೆ ಮಾಡಿದ್ವಿ. ಬೇಡ ಅಂದ್ರೆ ಬೇಡ, ಬೇಡ ಅಂದ್ರೆ ಬೇಡ. ನಾನು ನಾಳೆ ಪಬ್ಲಿಕಲ್ಲಿ ಜನಕ್ಕೆ ಹೇಳ್ತೀನಿ, ತಾಲೂಕಿನ ಜನಕ್ಕೆ ಹೇಳ್ತೀನಿ, ನೋಡಪ್ಪ ಇವ್ರು ಬೇಡ ಅಂದ್ರೆ ಇವ್ರು ಅಡ್ಡ ಬಂದ ಏನ್ ಯೋಜನೆ ಮಾಡಿ. ಅಶ್ವಥ್ ನಾರಾಯಣ ಬಗ್ಗೆ ಮಾತಾಡ್ತೀನಿ. ಒಂದೇ 1%, ನಾಟ್ ಇವನ್ 1% ಇರಿಗೇಷನ್ ಇಲ್ಲ ರೀ ಮಾಗಡಿ ತಾಲೂಕಲ್ಲಿ. ಒಂದೇ 1%, 0.9 ಏನೋ ಬರುತ್ತೆ ಇರಿಗೇಷನ್. ಗೂಗಲ್ ಮಾಡಿ ನೋಡಿ ಮಾಗಡಿ ತಾಲೂಕಲ್ಲಿ ಇರಿಗೇಷನ್ ಪಾರ್ಟ್ ಎಷ್ಟಿದೆ ಅಂತ. ಯಾಕೆ ಕುಟ್ಕೊಂಡಿದೆ ಅವತ್ತಿಂದ? ನಿಮ್ ಜನ 50 ವರ್ಷ ಅಧಿಕಾರ ಕೊಟ್ಟಿರ್ಲಿಲ್ಲ ನಿಮ್ಮ ಮನೆಗೆ? ಯಾಕೆ ಮಾಡಕ್ಕಾಗಿಲ್ಲ? ಇವತ್ತು ಹೇಮಾವತಿ ಮಾಡಕ್ ಬಂದ್ರೆ ಆಟ ಬರ್ತೀರಿ, ಎತ್ ಕಟ್ತೀರಿ, ವಿರೋಧ ಮಾಡ್ತೀರಿ, ಎಲ್ಲಿಂದ ಬರ್ತದೆ ನೀರು ಅಂತೀರಿ. ಇವತ್ತು ಬಂತಲ್ಲ, ಫ್ಲಡ್ ಆಯ್ತಲ್ಲ, ಎಲ್ಲ ಹೋಯ್ತಲ್ಲ, ತುಂಬ್ಕೋಬೇಕಾಯ್ತು ಇವತ್ತು ನೀವು ನೀರ್ನ. ಎಲ್ಲಿಂದ ಬರ್ತೀರಿ ಅಂತ ನೀವು ಹೇಳ್ತಿದ್ರಲ್ಲ, ಹಿಂಗಿಂದ ಬರ್ತದೆ ಅಂತ ದೇವರೇ ತೋರಿಸ್ತಾನೆ. ಆ ಹೊರಡಲ್ಲೇ ತೋರಿಸ್ತಾನೆ ಹೆಂಗ್ ಬರ್ತದೆ ನೀರ್ನ. ಇವ್ರು ಮೂರ್ಖರುಗಳಿಗೆ, ಇವ್ರು ಮೂರ್ಖತನದ ಪರಮಾವಧಿಗೆ. ಇವತ್ತು 540 ಕೋಟಿ ನಾವು ಶಿಂಷಾಯಿಂದ ಮೇಲ್ಗಡೆ ದೇವೇಗೌಡ ಬ್ಯಾರೇಜ್ ಇಂದ ತರ್ತಾ ಇಲ್ವಾ? ಮಂಚಿನ ಮೇಲೆ ವೈಜಿಗುಡ್ಡ ಸಣ್ಣ ತುಂಬಿಸ್ತಾ ಇಲ್ವಾ? ಮಾಡಿದ್ರ ನೀವು? ನಮಗೂ ಮಾತಾಡಕ್ ಬರ್ತದ್ರಿ, ನಾವು ಕೆಲಸ ಕಲ್ತಿದ್ದೀವಿ. MP ಪಕ್ಕ ತುಂಬಿಸ್ಕೊಂಡು MP ಏನೋ ಹೇಳ್ಕೊಟ್ಬಿಟ್ಟು ಹೇಳ್ಸೋದಲ್ಲ. ಮಾಡಿಸಿ ನೀವು MP ಕರ್ಕೊಂಡ್ಬಂದು, ಇದು MP ಕೆಲಸ, ಇದು ಈ ತಾಲೂಕಿಯಲ್ಲಿ MP ಕರ್ಕೊಂಡ್ಬಂದು ಕೆಲಸ ಮಾಡಿಸಿ ಸಂತೋಷ. MLC ಕರ್ಕೊಂಡ್ಬಂದು ಕೆಲಸ ಮಾಡಿಸಿ ಸಂತೋಷ. ಅವ್ರದ್ದು ಪಾರ್ಟ್ ಆಫ್ ವರ್ಕ್ ಇಲ್ವಾ? ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಪಾರ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಅವ್ರಿಗೆ ಜನ ಓಟ್ ಹಾಕಿಲ್ವಾ? ನಾವೆಲ್ಲ ಓಟ್ ಹಾಕಿಲ್ವಾ? ಅವ್ರನ್ನ ಕೆಲಸ ಮಾಡ್ಸಕ್ಕೆ ಕರ್ಸ್ಕೊತೀರಾ? ಮಾಗಡಿಗೆ ವಿರೋಧ ಮಾಡ್ಸಕ್ಕೆ, ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ವಿರೋಧ ಮಾಡ್ಸಕ್ಕೆ, ನಮ್ಗೆ ಬೈಸಕ್ಕೆ ಕರ್ಕೊತೀರಾ ನೀವು? ನಾನು ಕೇಳ್ಬೇಕಾ ಬೇಡವಾ? ಕರ್ಕೊಂಡ್ಬಂದು ಕೆಲಸ ಮಾಡಿಸ್ರಿ. ಚೆನ್ನಾಗಿ ಗೊತ್ತಿಲ್ಲ. ಅದು ಯಾವಾಗ ನಾನು ಮಾರಕ್ಕೆ ಅಂತ ನಾನು ಹೊರಗಡೆ ಬಂದೆ, ಅವಾಗ ನನಗೆ ಇದು ಫೇಕ್ ಬೋಗಸ್ ಎಲ್ಲ ಫೋರ್ಜರಿ ಸೈನ್ಗಳು. ನಾನು ಕಂಪ್ಯೂಟರ್ಲಿ ನಾನು ಅದು ಖಾತಾ ನಂಬರು ನಾನು ಬರಬೇಕು, ಕೊಡ್ತೀನಿ ನಾನು. ಐಡಿ ನಿಮ್ದಿದೆ ಎಷ್ಟು ಕೊಟ್ಟಿರಿ? ಇದೆ ಅಲ್ಲ, ಒಂದು 30-40 ಸೈಡ್. ದುಡ್ಡು ಎಷ್ಟು ಕೊಟ್ಟಿರಿ? 2 ಲಕ್ಷ ಕೊಡು. 132 ಬಂತು. ರೆವಿನ್ಯೂ ಆಫೀಸರ್ ಇಷ್ಟು ಅಂತ ಡಿವೈಡ್ ಮಾಡ್ಕೊಂಡು ಅದು ರೆಕಾರ್ಡ್ ನನ್ನ ಹತ್ರ ಒಂದು ತಗೊಂಡಿರೋ ವಿಡಿಯೋ ರೆಕಾರ್ಡ್ ಇದೆ, ಅವ್ನು ಮಾತಾಡಿರೋ ಆಡಿಯೋ ರೆಕಾರ್ಡ್ ಇದೆ, ಎಲ್ಲ ಇದೆ ನನ್ನ ಹತ್ರ. ನಾನು ಕೊಡೋಕ್ಕೆ ರೆಡಿ. ನನ್ನ ಹೆಸರು ಬಂದು ಮಾಜಿ ನಾನು ಬೇಕಾದ್ರೆ ನಾನು ಪ್ರೈವೇಟಾಗೆ ಕೊಡ್ತೀನಿ, ಪರ್ಸನಲಾಗೆ ಕೊಡ್ತೀನಿ. ನಾನೇನು ನಾನು ಒಳಗಡೆಯಿಂದ ಪಾಪ ಅವ್ರಿಗೆಲ್ಲ ತೊಂದರೆ ಆಗೋದು ಬೇಡ, ನಾನು ಸೆಟ್ರೇಟ್ ಮಾಡ್ಕೊಳ್ಳೋಣ ಅನ್ನೋ ನನ್ನ ಉದ್ದೇಶ. ಅವ್ರು ತೊಂದರೆ ಮಾಡ್ಕೊಳ್ಳೋಕ್ಕೆ ಹೊರಟವ್ರೆ, ನಾನೇನು ಮಾಡೋಕ್ಕಾಗಲ್ಲ.